ನಮಸ್ತೆ ಎಲ್ರಿಗೂ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಟೀ ಟೈಮಲ್ಲಿ ಒಂದು 10 ನಿಮಿಷಕ್ಕೆ ರೆಡಿ ಆಗುವಂಥ ಖಾರವಾಗಿರೋಂಥ ಖಾರ ಹಚ್ಚಿದ ಕಡಲೆಬೀಜ. ಇಲ್ಲಿ ನಾನು 1 ಕಪ್ಪಷ್ಟು ಕಡಲೆಬೀಜ ತೊಗೊಂಡಿದ್ದೀನಿ. ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬೇಕಾಗತ್ತೆ. ಇದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು ಅಥವಾ ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಇದು ಒಂದು 5-6 ನಿಮಿಷದಲ್ಲೆಲ್ಲ ಆಗೋಗುತ್ತೆ. ಇದು ಚಟಪಟ ಅಂತ ಸೌಂಡ್ ಬಂದಾಗ ಅದನ್ನು ಆಫ್ ಮಾಡಿ ಒಂದು ತಟ್ಟೆಯಲ್ಲಿ ತಣ್ಣಗಾಗೋದಕ್ಕೆ ಇಡಬೇಕು. ಇಲ್ಲಿ 1 ಟೀ ಸ್ಪೂನಷ್ಟು ಉಪ್ಪು, 1 ಟೀ ಸ್ಪೂನ್ ಖಾರದ ಪುಡಿ, ಒಂದು 1/4 ಟೀ ಸ್ಪೂನಷ್ಟು ಅರಿಶಿಣನ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು, ಒಂದು ಚಿಕ್ಕ ನಿಂಬೆಹಣ್ಣು ಆದರೆ ಒಂದು ಅರ್ಧ ಹೋಳು, ಇಲ್ಲಾಂದರೆ 1 ಟೇಬಲ್ ಸ್ಪೂನಷ್ಟು ನಿಂಬೆಹಣ್ಣಿನ ರಸ ಮತ್ತು ಒಂದು ಅರ್ಧ ಚಮಚ ನೀರು ಹಾಕ್ಕೊಂಡಿದ್ದೀನಿ ಅದನ್ನು ಕನ್ಸಿಸ್ಟೆನ್ಸಿಗೆ ಬರೋದಕ್ಕೆ. ಇಷ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದಂತಹ ಖಾರನ ಕಡಲೆ ಬೀಜದ ಮೇಲೆ ಹಾಕಿ ಅದನ್ನು ಖಾರನೆಲ್ಲ ಹಚ್ಚಬೇಕಾಗತ್ತೆ ಕಡಲೆ ಬೀಜಕ್ಕೆ. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಬಾಣಲೆಗೆ ಹಾಕಿ ವಾಪಸ್ಸು ಅದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಹುರ್ಕೋಬೇಕು. ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ತೇವಾಂಶ ಅದೆಲ್ಲ ಹೋಗಿದ್ದು ಕಾಣಿಸುತ್ತೆ. ಆ ಟೈಮಲ್ಲಿ ಅದನ್ನು ಆಫ್ ಮಾಡಿಕೊಂಡ್ರೆ ಆಯಿತು. ಈಗ 10 ನಿಮಿಷದಲ್ಲೇ ರೆಡಿ ಆಗೋಗುತ್ತೆ. ಟ್ರೈ ಮಾಡಿ ಒಂದು ಸಲ. ಥ್ಯಾಂಕ್ ಯು.